ಇದರಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದಾನ ತಪ ಮಾಡಿದ್ದಾರೆ. ಅವ್ರ ಪುಣ್ಯದಿಂದನೇ ಇವತ್ತು ದಿವಸ ನಮ್ಮ ಸಮರ್ಥಿಗೆ ಅವ್ರ ಪುಣ್ಯ ಲಭಿಸ್ತದೆ ಅಂತ ನಮ್ಮೆಲ್ಲ ಅನಿಸಿಕೆ. ಯಾಕಂದರೆ ಇವತ್ತು ಅವರಿಂದ ಅವ್ರ ಆಶೀರ್ವಾದದಿಂದನೇ ಇವತ್ತು ಗೆಲ್ತಾನೆ ಅಂತೇಳಿ ನಮಗೆ ಭರವಸೆ ಇದೆ. ಆದ್ದರಿಂದ ಇನ್ನು ಹೆಚ್ಚಿನ ನಮಗೂ ಇನ್ನು ಮುಂದೆ ನಮ್ಮ ಸಮಾಜಕ್ಕೆ ಅಂದರೆ ನಮ್ಮ 6 ಸಮಾಜಕ್ಕೆ ಬೇಕಾಗಿರ್ತಕ್ಕ ಅನುಕೂಲಗಳನ್ನು ಮಾಡಿಕೊಡ್ತಾರೆ ಅಂತೇಳಿ ನಮಗೂ ಭರವಸೆ ಇದೆ. ಯಾಕಂದರೆ ಈಗ ಗುಡಿ ಕೈಗಾರಿಕೆ ಅಂತೇಳಿ ನಮ್ಮ ಸೈಟ್ಗಳು ಅಲಾಟ್ಮೆಂಟ್ ಆಗ್ತಿದೆ. ಎಲ್ಲಪ್ಪ ಅಂದರೆ ಸಾರಥಿಯಲ್ಲಿ ಅಲ್ಲಿ ಜಮೀನಿದೆ. ಅದನ್ನು ಈಗೆಲ್ಲ ಆಲ್ರೆಡಿ ನಾವು 875 880 ಅಪ್ಲಿಕೇಶನ್ ಹಾಕಿದ್ವಿ. ಗುಡಿ ಕೈಗಾರಿಕೆ ಸಣ್ಣ ಕೈಗಾರಿಕೆ ಮಾಡ್ಬೇಕಂತ ಅದನ್ನು ಈಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. DC ಹತ್ರ ಬಂದಿದೆ ಅದನ್ನು ಅಪ್ಲಿಕೇಶನ್ಸ್. ಅದರಿಂದ ನಮಗೆ ಇವರೆಲ್ಲ ಮಾಡಿಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದೆ. ಈಗ ಎಲೆಕ್ಷನ್ ಇರೋದ್ರಿಂದ ಮುಂದೆ ನಾವು ಎಲೆಕ್ಷನ್ ಆದಮೇಲೆ ನಾವೆಲ್ಲರೂ ಒಟ್ಟಿಗೆ ಹೋಗಿ ಇನ್ನೂ 800 ಚಿಲ್ಲರ ಅಲ್ಲ, ಇನ್ನೂ 2000 ಸೈಟ್ಗಳು ತೆಗೆದುಕೊಂಡು ನಾವು ನಮ್ಮ ಜನಗಳಿಗೆ ಕೊಡ್ಸೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ನೇಕಾರ ಒಕ್ಕೂಟದಿಂದ ನಮಗೆ ಕಾಂಗ್ರೆಸ್ ಸರ್ಕಾರದಿಂದ ನಮಗೆಲ್ಲ ಅನುಕೂಲಗಳು ಸಿಗುತ್ತೆ ಅಂತೇಳಿ ನಮ್ಮೆಲ್ಲ ಭರವಸೆ ಇದೆ. ಆದ್ದರಿಂದ ನಾವು ಸುಮಾರು ಎಷ್ಟು ಜನ ನೇಕಾರ ಬಂಧುಗಳಿದ್ದೀರಾ ಸರ್? ಸುಮಾರು ಎಷ್ಟು ಜನ? ನಾವು 35ರಿಂದ 40,000 ಜನ ಒಟ್ಟು 6 ಪಂಗಡದಿಂದ ಸೇರಿ ನಮ್ಮ ಅಷ್ಟು ಜನ ಸಂಖ್ಯೆ ಇದೆ. ಸಮಾಜವನ್ನು ಒಂದು ಪಕ್ಷದ ಅಭ್ಯರ್ಥಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ನಿಮ್ಮ ಸಮಾಜಕ್ಕೆ ಏನಾದರೂ ತೊಂದರೆ ಆಗಲ್ವಾ? ತೊಂದರೆ ಏನಾಗುತ್ತೆ? ತೊಂದರೆಯ ಪ್ರಶ್ನೆ ಬರಲ್ಲ. ಯಾಕಂದರೆ ಆಲ್ರೆಡಿ ನಮ್ಮ ಸಮಾಜಗಳಿಗೆ ಎಲ್ಲರಿಗೂ ನಾವು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ನಮಗೇನು ಬೇಕಾಗಿತ್ತು ಸಮಾಜಕ್ಕೆ? ಏನಪ್ಪ, ಕಲ್ಯಾಣ ಮಂಟಪಗಳು ಬೇಕಾಗಿತ್ತು, ದೇವಸ್ಥಾನಗಳು ಬೇಕಾಗಿತ್ತು. ನಮ್ಮ ವೈಯಕ್ತಿಕ ಏನೂ ಇಲ್ಲ ಇದರಲ್ಲಿ. ಎಲ್ಲ ಸಮಾಜಕ್ಕೆ ಒಳ್ಳೆಯದಾಗಲೇ ಉದ್ದೇಶದಿಂದ ನಾವೆಲ್ಲ ಇದನ್ನೆಲ್ಲ ಮಾಡ್ತಿರೋದು. ಯಾಕಪ್ಪ ಅಂದರೆ ವೈಯಕ್ತಿಕ ಇದರ ಯಾರು ವೈಯಕ್ತಿಕವಾಗಿ ನಾವು ಯಾರು ಹೋರಾಟ ಮಾಡ್ತಿಲ್ಲ. ಏನಿದ್ರು ನಾವು ಸಮಾಜಕ್ಕೋಸ್ಕರ ನಾವು ಎಷ್ಟು ಕಳಕಳಿಯಿಂದ ನಾವು ಇವತ್ತು ನೋಡಿ ಚೌಟ್ರಿಗೆ ಬಾಡಿಗೆ ತೊಗೋಬೋದಾಗಿತ್ತು. ನಾವು ಬಾಡಿಗೆ ಗೀಡಿಗೆ ಏನು ಬರಲ್ಲ. ನಮಗೇನಪ್ಪ, ಸಮಾಜದ ಒಗ್ಗಟ್ಟು ನಾವೆಲ್ಲ ಒಂದು ಒಟ್ಟಿಗೆ ಇದ್ದಾವೆ. ನಿಮ್ಮ ಸಪೋರ್ಟ್ ಇದೆ ನಮಗೆಲ್ಲ. ನಿಮ್ಮ ಸಪೋರ್ಟು ನಮಗೆ ಬೇಕು, ನಮ್ಮ ಸರ್ಕಾರದಿಂದ ನಮಗೂ ಬೇಕು ಅಂತೇಳಿ ಅನುಕೂಲ ತರಬೇಕಾಗಿದೆ ಇನ್ನು. ಯಾಕಂದರೆ ಆದಷ್ಟು ಅವ್ರನ್ನ ಗೆಲ್ಲಿಸಿ ಅವ್ರನ್ನ ವಿಧಾನಸಭಾ ಇದಕ್ಕೆ ಕ್ಷೇತ್ರಕ್ಕೆ ಕಳಿಸ್ಕೊಳ್ಬೇಕಂತ ಈ ಸಭೆಯನ್ನು ಏರ್ಪಾಡು ಮಾಡಿದ್ವಿ ನಾವು. ಆದ್ದರಿಂದ ನಮ್ಮಲ್ಲಿ ಇನ್ನೂ ಒಗ್ಗಟ್ಟಿನ ಕೊರತೆ ಇದೆ. ನಮ್ಮ ನೇಕಾರಿಕೆಯಲ್ಲಿ ನಾವು ಹಿಂದುಳಿದವರು ಹೆಚ್ಚು ಕಮ್ಮಿ. ಸಮಸ್ಯೆಯನ್ನು ಸಮರ್ಥವಾದ ಅಭ್ಯರ್ಥಿಯನ್ನು ನಿಂತಿದ್ದಾರೆ. ಒಂದು ಶಾಮನೂರವರು ಮಾಡಿದ ಕೆಲಸ, ಮಲ್ಲಿಕಾರ್ಜುನ ಅವರು ಸಮಾಜಕ್ಕೆ ಮಾಡಿದ ಕೆಲಸ, ಇದನ್ನು ಪರಿಗಣಿಸ್ತಾ ಅದರೊಟ್ಟಿಗೆ ಯುವ ಸಮಾಜವನ್ನು ನಿಲ್ಲಿಸಿದವರು ಅವರು ಮುಂದಿನ ಯೋಜನೆಗಳನ್ನು ಈಗಾಗಲೇ ಅವರು 28 ವರ್ಷ ಇರ್ಬೋದು, ಅವರು ಕಲಿತಂಥ ವಿದ್ಯೆ ಮತ್ತು ತಾಯಿಗೆ ಲೋಕಸಭೆಯಲ್ಲಿ ಏನು ಸಹಾಯವನ್ನು ಮಾಡ್ತಾ ಇದ್ದಾರೆ. ಅಧ್ಯಕ್ಷರು ಮತ್ತು ಸಮಾಜದ ಬಾಂಧವರು ಹಾಗೂ ರಾಜ್ಯಸಭಾ ವಿಧಾನಸಭಾ ಸದಸ್ಯರೂ ಆಗಿದ್ದಂತಹ ಲೋಕಸಭಾ ಸದಸ್ಯರೂ ಆಗಿದ್ದಂತಹ KC ವೆಂಕಯ್ಯಣ್ಣ ಅವರಿಗೂ 2018ವರೆಗೂ ಸರ್ಕಾರವನ್ನು ನಿರ್ಮಾಣ ಮಾಡಿ ಆಡಳಿತವನ್ನು ಮಾಡಿದಂಥ ಕಾಂಗ್ರೆಸ್ ಸರ್ಕಾರದ ಒಂದೊಂದು ಕಾರ್ಯಕ್ರಮವನ್ನು ಕೂಡ ನಾವು ನೆನಪಿಟ್ಕೊಂಡಿದ್ದೇವೆ. ಮಹಿಳೆಯರಿಗೆ ಅನೇಕ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟು ನಾನೇ ಸಚಿವೆಯಾಗಿದ್ದಂಥ ಸಂದರ್ಭದಲ್ಲಿ ಮಾತೃತ್ವವನ್ನು ಅಂತಕ್ಕಂಥ ಬಹುದೊಡ್ಡ ಕಾರ್ಯಕ್ರಮವನ್ನು ಕೊಟ್ಟು ಬಸರಿ ಹೆಣ್ಮಕ್ಕಳಿಗೆ ಅಂಗನವಾಡಿಯಲ್ಲಿ ಊಟ ಕೊಡುವಂಥದ್ದು. ಯಾಕಂದರೆ ಮೊದಲು ಒಂದು ಸಂಖ್ಯೆ ಎಡೆ ಹಾಲು ಇರ್ತಿರಲಿಲ್ಲ. ಈ ಎಲ್ಲ ಕಾರಣಕ್ಕೂ ಯಾಕೆಂದರೆ ಮಕ್ಕಳು ಮುಂದಿನ ಸಂಪನ್ಮೂಲ, ದೇಶ ನಾವು ನೀವೆಲ್ಲ ಸಂಪನ್ಮೂಲ, ನಾವೆಲ್ಲ ದುಡಿದ್ರೆ ದೇಶ ಅಭಿವೃದ್ಧಿ ಬರೋದು. ದೇಶ ಜನರ ಬಳಕೆ ನೋಡಿದರೆ ಈಗ ದಾವಣಗೆರೆಯಲ್ಲಿ ಸಾಕಷ್ಟು ಟೀ ಲಾಂಜಸ್ಸು, ಕಾಫಿ ಪಾರ್ಕ್ಸ್ ಎಲ್ಲ ಇರೋದು ಹೌದಾ. ಸೊ ಬೆಳಿಗ್ಗೆ ಹೋದರೆ ಎಲ್ಲ ಅವ್ರ ಜೊತೆ ಕುತ್ಕೊಂಡು ಟೀ ಕುಡಿದು ಏನೇನು ನಡೀತಾ ಇದೆ, ಕಾರವಾರಕ್ಕೆ ಬರೋ ಸುದ್ದಿಗಳನ್ನೆಲ್ಲ ತಿಳ್ಕೊಂಡು ಓಡಾಡ್ತಾ ಇದ್ದಾರೆ. ಅದರ ಜೊತೆಗೆ 3 ಚುನಾವಣೆಗಳು, ಅವರ ಅಪ್ಪಾಜಿಯವರ ಚುನಾವಣೆ, ಮಲ್ಲಿಕಾರ್ಜುನ ಅವರ ಚುನಾವಣೆ. ನಾವೆಲ್ಲ ಅಜ್ಜರವನ್ನೆಲ್ಲ ಅಪ್ಪಾಜಿ ಅಂತೀವಿ. ಸೊ ಜನಕ್ಕೆ ಕನ್ಫ್ಯೂಸ್ ಆಗ್ಬೋದು, ಅವ್ರ ಡ್ಯಾಡಿ ಬಗ್ಗೆ ಮಾತಾಡ್ತಾ ಇದ್ದೀನ ಅಥವಾ ಗ್ರ್ಯಾಂಡ್ ಫಾದರ್ ಬಗ್ಗೆ ಮಾತಾಡ್ತಾ ಇದ್ದೀನ ಅಂತ. ಸೊ ನಮ್ಮ ಮಾವನವರ ಚುನಾವಣೆ, ಮಲ್ಲಿಕಾರ್ಜುನ ಚುನಾವಣೆ, ಜೊತೆಗೆ ನನ್ನ MP ಚುನಾವಣೆ 3ರಲ್ಲೂ ಕೂಡ ಸಕ್ರಿಯವಾಗಿ ಓಡಾಡಿದ್ದಾರೆ. ಸೊ ಒಂದು ಸರ್ಕಾರ ಯಾವ ರೀತಿ ಇರುತ್ತೆ, MLA ಶಾಸಕರಾದರೆ ಇಟ್ಕೊಂಡಿದ್ದೀವಿ ಅಂದರೆ, ಮೊದಲನೇದಾಗಿ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಎಷ್ಟು ಜನ ಮತದಾರರಿದ್ದೀರಾ, ಆ ಎಲ್ಲ ಮತದಾರರು ಯಾವ ವಾರ್ಡ್ನಲ್ಲಿದ್ದೀರಾ, ಆಮೇಲೆ ದಾವಣಗೆರೆಯಲ್ಲಿದ್ದೀರಾ ಅಥವಾ ದಾವಣಗೆರೆ ಸೌತ್ನಲ್ಲಿ ಅವರು ವೋಟ್ ಇದ್ದು ದಾವಣಗೆರೆ ಉತ್ತರದಲ್ಲಿ ಮನೆ ಇದೆಯಾ, ಆಮೇಲೆ ಕೇವಲ ದಾವಣಗೆರೆಯಲ್ಲಿದ್ದೀರಾ ಅಥವಾ ಸಿಟಿಗಳಲ್ಲಿ. ರೈಟ್ ಶೆಡ್ಯೂಲಿಗೆ ಸೇರಿಸೋಕೆ ಮಾಡಿದ್ರೆ BJP ಮಾಡಲಿಲ್ಲ, ನೀವು ಮಾಡಿ
ಮತ್ತು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀವಿ. ನಾವು ಆರ್ಗನೈಸೇಷನಿಂದ ರಾಹುಲ್ ಗಾಂಧಿ ತಾಜ್ ಪ್ಯಾಲೇಸ್ ಇದು ಅಸಂಘಟಿತ ಕಾರ್ಮಿಕರು ನೋಡ್ರಿ ಒಬ್ಬರೇ ಒಬ್ಬರಿದ್ದಾರೆ. ಅದೇ ರೀತಿ ದೆಹಲಿಯಲ್ಲಿ ನೋಡಿದರೆ ನಮ್ಮ ಪಾರ್ಲಿಮೆಂಟ್ ಲೋಕಸಭೆಯಲ್ಲಿ ನೋಡಿದರೆ ಕೇವಲ 7 ಜನ ಇದ್ದಾರೆ 30 ವರ್ಷದ ಒಳಗಿನವರು. ಸೊ ಆದ್ದರಿಂದ ಯುವ ಸಮೂಹದ ಒಂದು ರೆಪ್ರೆಸೆಂಟೇಷನ್ ಎಲ್ಲೋ ನಮ್ಮ ಬೋತ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಲೆವೆಲಲ್ಲಿ ಕಡಿಮೆ ಆಗ್ತಾಯಿದೆ. ಆದ್ದರಿಂದ ಸಮರ್ಥ್ ಅವರು ಕೂಡ 2019ರಲ್ಲಿ ದಾವಣಗೆರೆ ಬಂದುಬಿಟ್ಟು ಅವರು ಅವರ ತಂದೆ ಮತ್ತು ಅಪ್ಪಾಜಿಯವರ ಅಂಗಡಿ ಆಯಿತು, ಆಮೇಲೆ ಸಂಸ್ಥೆಗಳಲ್ಲೂ ಬಾಪೂಜಿ ವಿದ್ಯಾಸಂಸ್ಥೆಗೆ ಡೈರೆಕ್ಟಾಗಿ ಅವರಿಗೆ ಸಂಬಳ ಕೊಟ್ಟು ಅವರ ಜೀವನ ನಡೆಸಲಿಕ್ಕೆ ಕಾರಣ ಆಗಿದೆ. ಇದರ ಜೊತೆಗೆ ನಾವು ಕೇವಲ 5,000 ಡೈರೆಕ್ಟಾಗಿ ಅರ್ನ್ ಮಾಡ್ತಾ ಇರುವಂಥ ಕುಟುಂಬಗಳು ನೋಡ್ತಾ ಇದ್ದೀವಿ. ಶುಗರ್ ಫ್ಯಾಕ್ಟ್ರಿ ಮತ್ತು ICPL ಬಾಗಲಕೋಟೆಯಲ್ಲಿರುವಂತಹ ಪುತ್ತೂರು ವಿಲೇಜ್ನಲ್ಲಿರುವಂತಹ ಇಂಡಸ್ಟ್ರೀಸು ಇದನ್ನು ಕೂಡ ಸೆಟಪ್ ಮಾಡೋದ್ರಲ್ಲಿ ಸಮರ್ಥ್ ಅವರು ಅವ್ರ ತಂದೆ ಜೊತೆಗೆ ಜರ್ಮನಿ ಇರ್ಬೋದು, ಜಪಾನಲ್ಲಿ ನಾವೇನು ಟರ್ಬೈನ್ಸು ಮಿಷೀನ್ಸ್ ಎಲ್ಲ ತಗೊಳ್ತೀವಲ್ಲ ಈ ಎಲ್ಲ ಮೀಟಿಂಗ್ಗಳಿಗೆ ಅಲ್ಲಿರುವಂತಹ ಅಗ್ರಿಕಲ್ಚರ್ ಬಗ್ಗೆ ಸಾಕಷ್ಟು ಉತ್ಸಾಹ ಇದೆ. ನಮ್ಮ ದುರ್ಗಾವತಿನಲ್ಲಿ ಟಿಶ್ಯೂ ಕಲ್ಚರು ಲ್ಯಾಬ್ ಕೂಡ ಇದೆ. ಸೊ ನಾವು ಅಡಿಕೆ ತಳಿಗಳನ್ನು ಕೂಡ ಮಾಡ್ತಾ ಇದ್ದೀವಿ ಅಲ್ಲೇ ಲ್ಯಾಬ್ನಲ್ಲಿ. ಮತ್ತು ಹೈಡ್ರೋಫೋನಿಕ್ಸು ಏರೋಫೋನಿಕ್ಸ್ ಅಂತ ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇದೆ ಅಗ್ರಿಕಲ್ಚರ್ನಲ್ಲಿ. ಸೊ ಇದನ್ನು ಕೂಡ ಸಮರ್ಥ್ ಅವರು ಹೋಗಿ ಕಲಿತು ಅದನ್ನು ಇನ್ಸ್ಟಾಲ್ ಕೂಡ ಮಾಡಿದ್ದೀವಿ. ಹೈಡ್ರೋಫೋನಿಕ್ಸ್ ಟೆಕ್ನಾಲಜಿನ ವಿದ್ಯಾರ್ಥಿನಲ್ಲಿ ಮಾಡಿದ್ದೀವಿ. ಆಮೇಲೆ ಸಮರ್ಥ್ ಅವರು ಒಂದು ರೂಟೀನ್ ಇದೆ. ಬೆಳಿಗ್ಗೆ ಎಲ್ಲ ಕಾರ್ಯಗಳಿಗೆ ನೀವು ವೋಟ್ ಮಾಡಬೇಕಾ ಅಥವಾ ಸಮರ್ಥ್ ಶಾಮನೂರ್ ಅವ್ರನ್ನ ಬಸವರಾಜ್ ಅವ್ರು ಹೇಳಿದಾಗೆ ಸಮರ್ಥ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಈಗ 2019ರಲ್ಲಿ ಸಮರ್ಥ್ ಶಾಮನೂರ್ ಅವರು ನಾನು ಸಮರ್ಥ್ ಶಾಮನೂರ್ ಅಂತಲೇ ಹೇಳ್ತೀನಿ. ಯಾಕಂದರೆ ಈಗ ನಾನು ಕೇವಲ ತಾಯಿ ಆಗಿಲ್ಲ, ನಿಮ್ಮ MP ಆಗಿ ಕೂಡ ನಾನು ಮಾತಾಡಬೇಕಾಗುತ್ತೆ. ಸೊ ಸಮರ್ಥ್ ಶಾಮನೂರ್ ಅವರು 2019ರಲ್ಲಿ ತಮ್ಮ ವಿದ್ಯಾಭ್ಯಾಸ ಎಕ್ಸಿಟರ್ UK ಓದಿದ್ದಾರೆ. ಅವರು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಮಾಡಿದ್ದಾರೆ. ಸೊ ಅದಕ್ಕೂ ಮುಂಚೆ ಕೊಡೈಕೆನಾಲ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಓದಿದ್ದಾರೆ. ಸೊ ಯಾಕೆ ನಾನು ಇದನ್ನೆಲ್ಲ ಸ್ಪಷ್ಟತೆಯಿಂದ ಹೇಳಬೇಕಾಗಿದೆ ಅಂದರೆ ಒಬ್ಬ ಯುವ ನಾಯಕ, ಯುವಕರು ಕೊಡೈಕೆನಾಲ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಓದುವಾಗ ಬೇರೆ ಬೇರೆ ದೇಶದಿಂದ ಸ್ಟೂಡೆಂಟ್ಸ್ ಬಂದಿರ್ತಾರೆ. ಸೊ ಒಂದು ಗ್ಲೋಬಲ್ ಪರ್ಸ್ಪೆಕ್ಟಿವ್ ಅಂತ ಇರುತ್ತೆ. ವಿಶ್ವದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ, ಯಾವ್ಯಾವ ವಿಚಾರಗಳು ವಿಶ್ವದ ಮಟ್ಟದಲ್ಲಿ ಈಗಿನ ಸಮಾಜಗಳಿಗೆ ಕಮ್ಯುನಿಟಿ ಲೆವೆಲ್ನಲ್ಲಿ ಹಾನಿ ತರ್ತಾ ಇದೆ. ನಮ್ಮ ಎನ್ವೈರ್ಮೆಂಟ್, ನಮ್ಮ ಪರಿಸರ ಇರ್ಬೋದು, ಈಗಿರುವಂತಹ
ಕೃತಕ ಬುದ್ಧಿ ಮೊದಲನೇದಾಗಿ ನಾವೆಲ್ಲ ಅನುಕೂಲ ತರಬೇಕು. ಯಾಕಂದರೆ ನನ್ನ ಚುನಾವಣೆಗೂ ಕೂಡ ಹರಪನಹಳ್ಳಿ ಕ್ಷೇತ್ರದಲ್ಲಿ ಓಡಾಡ್ಬಿಟ್ಟು ಅಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಲೀಡರ್ಸ್ನ ಮನಸ್ತಾಪ ಇರುತ್ತೆ. ಈಗ ನಮ್ಮ ಯಾವುದೇ ಚುನಾವಣೆ ಮಾಡಬೇಕು ಅಂದರೂ ಒಂದು ಸಮುದಾಯದಲ್ಲಿ ಲೀಡರ್ಸ್ ನಡುವೆ ಸಾಕಷ್ಟು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ. ಸೊ ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಕೊಂಡೆ ಕೆಲವರು ಅವರು ಕೂಡ ನಾನು ಇವತ್ತು ಎಂಪಿ ಆಗಬೇಕು ಅಂತ ಎಂಪಿ ಮೀಟಿಂಗ್ ಮಾಡಿದ್ವಿ ಮೊನ್ನೆ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಮಗ ಮೊಮ್ಮಗನ ಸ್ವೀಕಾರ ಮಾಡಿ ಅಂತ ಒಂದೇ ಮಾತು ಹೇಳಿದ್ರು. ನಮ್ಮ ಮೇಡಮ್ ವಿಮರ್ಶೆ ಹೋಲಿಸಿ ನೋಡಬೇಕು. ವರ್ಗದ ಆಯೋಗ ಸಮೇತ ಹೆಚ್ಚಾಗಿ ಸೌಲಭ್ಯಗಳನ್ನು ಕೊಟ್ಟಂಥದ್ದು ಕೇವಲ ಇವತ್ತು ನೀವು ಯಾವುದೇ ಚೌಟ್ರಿಗೆ ಹೋಗ್ರಿ ಈ ಒಂದು ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ನಾವು ಹಿಂದುಳಿದವರೆಲ್ಲ ಕೇವಲ ಅದೇ ನಾವು ಆಲೋಚನೆ ಮಾಡಿ ಪಂಚ ಗ್ಯಾರಂಟಿಗಳ 5 ಗ್ಯಾರಂಟಿಗಳನ್ನು ಕೊಡುವಾಗ ಬಂದು ಕೂಡಲೇ ಕೊಟ್ಟರು. ಅಕ್ಕಿ 5 kg ಜಾಸ್ತಿ ಕೊಟ್ಟರು, ಉಚಿತ ಬಸ್ಸನ್ನು ಕೊಟ್ಟರು, ಮಹಿಳೆ. ಯಾಕಂದ್ರೆ ನೀವು ಹಿಂದೆ ಇರಬೇಕು, ಅದಕ್ಕೆ ಹಿಂದೆ ಹೋಗುವ. ಯಾಕಂದರೆ ಕೆಲವೊಮ್ಮೆ ಅಲ್ಲಿ ಅಧಿಕಾರಿಗಳು ಆದರೆ ಅದು ಪಟ್ಟಿಯಲ್ಲಿ ಸೇರೇ ಇರಲಿಲ್ಲ. ಅದಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಹಿಂದುಳಿದ ವರ್ಗದ ಅಧ್ಯಕ್ಷ ಸಿಕ್ಕಿದೆ ಅನ್ನೋದನ್ನು ನಾವು ಸರ್ಕಾರ ಕೊಡಿಸಿ, ಕಾಂಗ್ರೆಸ್ ಸರ್ಕಾರ ಕೊಡಿಸಿದೆ. ಅದು ಹಿಂದಿನ ಸರ್ಕಾರ ಆಗಲಿ ಇವತ್ತಿನ ಸರ್ಕಾರ